ತಂದೆ ರಾಜ ಇವರಿಗೆ ಸಣ್ಣವ ತಂದೆ 7 ಮಕ್ಕಳು ತಂದೆ ರಾಮ. ಆ ಭೀಮನಂತ ಬಂದ ಮಕ್ಕಳು ಸಣ್ಣವ ನಡುವಿರವ ಜಡೆಗಾಮಗೊಂದ ತಮ್ಮ ಜಡೆಗಾಮಗೊಂದ ತಮ್ಮ ಮನೆತಾನ ಆದರೆ ಅವರೇ ಹೊಂಟು ಹೋಗ್ಯದ ಮನೆತಾನ ಅವರೇ ಹೊಂಟು ಹೋಗ್ಯದ ತಂದೆ ಕೌಲಿಸಿ ಕೋಟಿ ಒಳಗ ಮೌಲಿಸಿ ಕೋಟಿ ಒಳಗ ಕಾಲ ಮಾಡಿಕಂತ ಇದ್ದ. ಈ ನಾರಂದ್ರ ಒಟ್ಟಿ ಒಳಗ 3 ಗಣಸು ಮಕ್ಕಳು 3 ಹೆಣ್ಮಕ್ಕಳು. ಅವ್ರಿಬ್ಬರು ಒಟ್ಟಿ ಒಳಗ ಮಕ್ಕಳೆಲ್ಲ ಸಂತಾನವಿಲ್ಲ. ಹಿಂದೆ ಹುಟ್ಟುತ್ತಾ ಗೊಡ್ಡವರಾಗಿ ಹುಟ್ಟುತ್ತಾ ಬಂಜವರಾಗಿ ಇಬ್ಬರು ಮಕ್ಕಳ ನಿಂತರೆ ಕತಿಯ ಮಕ್ಕಳಿರಲಿ. ಈ ತಂದೆಯ ದೊಡ್ಡವನು ಒಟ್ಟಿ ಒಳಗ ದೊಡ್ಡ ಮಗಳು ನನ್ನ ಮರು ತುಂಬಾಯಿ ಮಗಳು ಈಟಂಬುವುದು ಮಗಳು ಕೈಗೆ ಬಂದಳ ಸಿಗಲಿಲ್ಲ. ಆಯಮ್ಮನ ತಕ್ಕಂತ ಜೋಡು ಸಿಗಲಿಲ್ಲ. ತಂದೆಯ ರಾಜ ಕಚೇರಿ ಒಳಗ ಕುಂತು ಚಿಂತೆ ಮಾಡಿಕಂತ ಕುಂತ ಚಿಂತೆ ಮಾಡಿಕಂತ ಕುಂತಾರೆ. ಹಿಂದೆ ಈ ಕಡೆ ಏನು ಪಟ್ನ ಅಂದರೆ ಬುರನ್ ಸಾವು ಪಟ್ನ ಒಳಗ ಬರೀ ಬುರನ್ ಸಾವು ಆಗ ಬುರನ್ ಸಾವು. ಆ ಲಗ್ನವಿಲ್ಲ ಮುಹೂರ್ತವಿಲ್ಲ. ತಂದಿಗೊಂದು ಮಗ ತಾಯಿಗೊಂದು ಮಗ. ಆ ಮಗ ಹಣ ಆತನ ಸುಜ್ಜಂಬೋದ ಕಿವ್ಯಾಗ ಬುದ್ಧಿಗಳಿಗೆ ಬೆಳನೊಂದು ಕಾವುದ ಕೈಯಾಗಡ ಗಂಡು ಆ ಗರ 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 ಪತ್ರ ಬರದು. ಓ ತಂದೆ ಹಳೆಯ ಬುರನ್ ಸಾವು ನಿನಗ ನನ್ನ ಮಗಳ ಕೊಟ್ಟು ಮದುವೆ ಮಾಡುತ್ತೀನಿ. ಅರ್ಧ ಮನೆ ಬರಬಾದ್ರೆ ಅಲ್ಲಿ ಪರವಾಗಿಲ್ಲ. ಏನಾದ್ರು ಕೊಟ್ಟು ಲಗ್ನ ಮಾಡ್ತೀನಿ. ಈ ಬಂದು ನನ್ನ ಮಗಳ ಮದುವೆ ಮಾಡಿಕೊಂಡು ಹೋಗಬೇಕಂತಂದು ಪತ್ರ ಬರ್ದವಾಗ ಹಾಕ್ಯನು. ಬರೀ ಬುರನ್ ಸಾವು ಬಂದಂತ ಪತ್ರ ಓದಿಕೊಂಡು ಆ ಬುರನ್ ಸಾವು ನುಡಿಕೊಂಡು ನನ್ನ ನಾರಂದ್ರಾವು ಹಣ್ಣು ಕೊಟ್ಟು ಮದುವೆ ಮಾಡ್ತಾನಂತ ಹೋಗಿ ಲಗ್ನ ಮಾಡಿಕೊಂಡು ಬರಬೇಕಂದು ಅವಾಗ ನೋಡಿ ಅಂತ ನನ್ನಪ್ಪ 7,000 ದಂಡ ತಗೊಂಡು ಏನು ಬಾಜ ಸಂಗಾಟ ಅಲ್ಲಿ ಕೊಂಬು ಸಂಗಾಟ ಪಟ್ಟ ಬಿಟ್ಟು ಸಾವು ಮೌರೇಶಿ ಕೋಟಿಗೆ ಬಂದಾನ. ಮೌರೇಶಿ ಕೋಟೆ ಬಂದಾನ. ಮೌರೇಶಿ ಕೋಟೆ ಬಂದಾನ. ಮೌರೇಶಿ ಕೋಟೆಗೆ ಬಂದಾನ. ರಾಮರಾಜೆ ಸೋದರಿ ರಾಮರಾಜೆ ಸೋದರಿ ರಾಮರಾಜೆ ಸೋದರಿ ರಾಮರಾಜೆ ಸೋದರಿ ನಮಸ್ಕಾರಪ್ಪ ನಾರಂದ್ರಾವು ಮಾವನ ನಮಸ್ಕಾರ ಮಾರನ ದೊರೆ ನಾರಂದ್ರಾವ ನಮಸ್ಕಾರ ರಾಮರಾಜೆ ಸೋದರಿ ಹಳೆ ಸಾಬ ನಮಸ್ಕಾರ ಭಜನ್ ಸಾಬ ಅಂದ. ಹಳೆನ ತಂದು ತಂದೆ ಕಚೇರಿ ಒಳಗೆ ಕೂರಿಸಿಕೊಂಡು ಗರ 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 ಪತ್ರ ಬರೆದು ತಮ್ಮದವರಿಗೆ ಪತ್ರ ಹಾಕಿದ. ಏನಪ್ಪ ತಮ್ಮದವರೇ ನೀವು ಮಗಳ ಕೈಗೆ ಬಂದಳ. ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡವು ಮದುವೆ ಮಾತಂದಿ ಲಗ್ನ ಮುಹೂರ್ತಕ ಮದುವೆಗೊಂಬೋದು ನೀವು ಬರಬೇಕು. ಲಗ್ನ ಮುಹೂರ್ತ ಮಾಡಿ ಮದುವೆ ಮಾಡಿ ಒಂದು ತಗೋಬೇಕು ತಮ್ಮದವರೇ. ಸರಿ ಒಳ್ಳೆ ಮಾತು ಶುಭ ಕಾರಣ. ಇದು ಫಸ್ಟ್ ಬಂದದ್ದ ಹಾರ ಶುರು ಬಂದಿದ್ದ ಹಾರ ಅದಕ್ಕೆ ಹಿಂದಕ್ಕೆ ಮಾಡಬಾರದು. ಅವಾಗ
ಆವಾಗ ಇಬ್ಬರು ಅಣ್ಣತಮ್ಮರು ಕೂಡಿಕೊಂಡು ರಾಮಬಾಯಿ ಶಾಂಬಾಯಿ ಇಬ್ಬರು ತಾಯಿದವರು ಮುಂದೆ ದಂಡ ತಗೊಂಡು ಅದೇನು ಬಾಯಿ ಸಂಗಾಟ ಅನೇಕೊಮ್ಮ ಸಂಗಾಟ ನಡೆಗಾವ ಬಿಟ್ಟು ಬಡೆಗಾವ ಬಿಟ್ಟು ನಟ್ಟು ಕವರಿಸಿಕೋಟಿಗೆ ಬಂದು ಆ ಕವರಿಸಿಕೋಟಿಗೆ ಬಂದು ಕವರಿಸಿಕೋಟಿ ಒಳಗ ಆ ಮೌರಿಸಿಕೋಟಿ ಒಳಗ ತಂದಿ ಅಣ್ಣತಮ್ಮರು ಕೂಡಿಕೊಂಡು ಮಗಳು ಕೈಗೆ ಬಂದಳ ಈ ಮಗಳು ಕೊಟ್ಟು ಮದುವೆ ಮಾಡಬೇಕು ನಾವು ಸಂಭ್ರಮಲಿದ್ದಂತ ಸುತ್ತ ದೇಶದ ಲಗ್ನ ಪತ್ರ ಕೊಡ್ತಾರೆ ಸುತ್ತ 4 ಮಂದಿ ಬಂದರು ಸುತ್ತ ದೇಶ ಮಂದಿ ಬಂದರು ದುರಿ ನಾರಂದ್ರಾವ್ ನನ್ನ ತಂದೆ ನಾರಂದ್ರಾವ್ ಖಂಡೇರಾಯ ಸಿದ್ದಯ್ಯ ಎಲ್ಲಾರು ಕೂಡಿಕೊಂಡು ಆ ಮಗಳು ಮದುವೆಂಗ ಮಾಡಿಕೊಡುತ್ತಾರೆ ನನ್ನ ತಂದೆ ಒಡದೆ ಬಂಗಾರ ಕಚ್ಚೇರು ಬಂದ ಆ ತಾಯಿ ಒಡದ ಮಗ ಕಾದಂಗ ನನ್ನಮ್ಮ ರುಕ್ಕುಂಬಾಯಿ ಈ ಕಡೆ ಗುರಂ ಸಾಬಗ ಇಬ್ಬರಿಗೆ ಓದು ಅವರೇ ಮದುವೆ ಮಾಡ್ಯಾರ ಅವರೇ ಲಗ್ನ ಮಾಡ್ಯಾರ ಅವರೇ ಮದುವೆ ಮಾಡ್ಯಾರ ಅವರೇ ಲಗ್ನ ಮಾಡ್ಯಾರ ಸುತ್ತ ದೇಶದ ಮಂದಿ ಅವರೇ ಮಿನ್ನ ಬಂದರೆ ಸುತ್ತ ದೇಶದ ಮಂದಿ ಅವರೇ ಲಗ್ನ ಬಂದರ ಅಕ್ಕಿ ಕಳಕೈಯಾಗಡ ಕಂಡೆ ಅಕ್ಕಿ ಕಾಳವಾಗ್ಯದ ರಾಮರಾಜೇ ಸೋದರಿ ರಾಮರಾಜೇ ಸೋದರಿ ಅವ್ರ ಮೆಚ್ಚದ ಮದುವೆ ಅವರೇ ಮಿನ್ನ ಮಾಡ್ಯಾರ ಅವ್ರ ಮೆಚ್ಚದ ಮದುವೆ ಅವರೇ ಮಿನ್ನ ಮಾಡ್ಯಾರ ಮುತ್ತುಗಳ ಶಾಸಿ ರತ್ನಗಳ ಶಾಸಿ ಮುತ್ತುಗಳ ಶಾಸಿ ರತ್ನಗಳ ಶಾಸಿ ಭಗವಂತ ಮೆಚ್ಚಿದ ಮಗನ ಅವರೇ ಮಿನ್ನ ಮಾಡ್ಯಾರ ಭಗವಂತ ಮೆಚ್ಚಿದ ಲಗ್ನ ಅವರೇ ಮಿನ್ನ ಮಾಡ್ಯಾರ 3 ದಿವಸ ಮಾಡ್ಯಾರ ಈ ಮುದ್ದು ಲಗ್ನ 3 ದಿವಸ ಮಾಡ್ಯಾರ ಈ ಮುದ್ದು ಲಗ್ನ 4 ನೀರ ಮಾಡ್ಯಾರ 4 ಗೋಲೆ ಬಿಡಿಸ್ಯಾರ 4 ನೀರ ಮಾಡ್ಯಾರ 4 ಗೋಲೆ ಬಿಡಿಸ್ಯಾರ ಹಣ್ಣಿಂದಾಗ ಹೋದರೆ ಅಂದ್ರಿ ಮಾತ್ರೆ ಬಿಡಿಸ್ಯಾರ ಹಣ್ಣಿಂದ ಬರನ ಅಂದ್ರಿ ಮಾತ್ರೆ ಬಿಡಿಸ್ಯಾರ ಗುರಂ ಸಾಬು ಶಿವಾಜಿ ಮದುವೆ ಮಾಡಿ ಶಿವಾಜಿ ಗುರಂ ಸಾಬು ಶಿವಾಜಿ ಮದುವೆ ಮಾಡಿ ಮಾಡ್ಯಾರ ಇಬ್ಬರಿಗೆ ಶುಭ ಲಗ್ನ ಅವರೇ ಮಿನ್ನ ಮಾಡ್ಯಾರ ಇಬ್ಬರು ಲಗ್ನ ಅವರೇ ಮಾಡಿ ಮಾಡ್ಯಾರ ಇಬ್ಬರಿಗೆ ಶುಭ ಲಗ್ನ ಮಾಡಿ ತಣ್ಣಗೆ ನೀವು ದೇಶಕ್ಕೆ ನೀವು ಹೊಂಟೋಗ್ರಿ ಅಂತಂದು ಅವರು ತಾಯಿ ತಂದೆ ಅಣ್ಣತಮ್ಮರೆಲ್ಲ ಕೂಡಿಕೊಂಡು ಆ ಹಳೆಗೆ ನಾವು ಏನ್ ಕೊಟ್ಟಾರ 12 ಕುದಿರು ಒಜ್ಜಂಬುವುದು ಹಣ ಕೊಟ್ಟಾರ ಹಿಂದಿ 12 ಆನೆ ಒಜ್ಜಂಬುವುದು ಬಂಗಾರ ಕೊಟ್ಟಾರ ಉತ್ತರತ್ನ ಕೊಟ್ಟಾರ ಹಳೆಗೆ ಬೇಕಾದ ಇನಾಮ್ ಕೊಟ್ಟಾರ ಇನಾಮ್ ಅವ್ರು ತಗೊಂಡು ಇನ್ನು ಹೊಂಟೋಗ್ರಿ ಅಂತಂದು ಅರ್ಧ ಮನೆ ಬರ್ಬಾದ್ ಮಾಡಿಬಿಟ್ಟಾರ ತಮ್ಮದವ್ರು ಎದುರು ಬರ್ಬಾದ್ ಮಾಡಿ ಹಳೆಗೆ ಇನಾಮ್ ಕೊಟ್ಟು ಹತ್ತಿ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ಗುರಂ ಸಾಬು ದಂಡ ತಿರುಕರ ಕಂಡು ದಂಡ ತಿರುವಿ ಕಂಡು ಗುರಂ ಸಾಬು ಪಟ್ನಗ ರಾಜರಟ್ಟಿಗ ಉಂಟು ಬಂದ ಆ ರಾಜನ ಕಥೆಯ ಒಕ್ಕಡಿರಲಿ ಅವರು ಗಂಡ ಹೆಂಡತಿ ಊರ್ ಒಳಗ ಪಟ್ನ ಒಳಗ ನನಗೆ ಸೇರಿಕೊಂಡು ಅವರ ಕಥೆಯ ಒಕ್ಕಡಿರಲಿ 3 ಅಣ್ಣ ತಮ್ಮರು ಸಿದ್ದರಾಜ ಖಂಡೇರಾಯ ಮಗಳ ಮದುವೆ ಮಾಡಿ ಮಕ್ಕಳ ಲಗ್ನ ಮಾಡಿ ಅಂದೇ ದಡೆಗಾಮ ಬಡೆಗಾಮಕ ಹೊಂಟೋದಗಳಿಗೆ ಇಬ್ಬರು ತಾಯಿ ತಂದಿನ ಬಡಕಣ ದೊಡ್ಡವ ನಾರಂದ್ರಾವು ಊರಾಗ ಸೇರಿ ಕಂಡನ ಊರಾಗ ಕಾಲ ಮಾಡುತ್ತಾನಲ್ಲ ಆ ತಾಯಿ ತಂದೆ ಮೆತ್ತಗಾದ್ರು ಎಲ್ಲ ತಂದೆ ಹತ್ತಿ ಬಿದ್ದರು ಮೆತ್ತಗಾದ ಮೇಲೆ ತಂದೆ ನನ್ನಪ್ಪ ಬಂಡಿ ಬಜೇರಾವ ತಂದೆ ವರ್ಷ ಬೇರೆನ ಸುತ್ತಮುತ್ತ ಆದರೆ ಔಷಧ ಹಾಕೋರಾದರೆ ಔಷಧ ಹಾಕೋರ ಕರ್ಕೊಂಡು ಬಂದು ಔಷಧ ಹಾಕಿದಂಗ ಹೆಚ್ಚಿಗೆ ಆಗುತ್ತದ ಮೆತ್ತಗಾದ ಜನ್ಮಗಳು ಏನಪ್ಪ ಮಗನೇ ನನಗ ನೀನು ರೊಕ್ಕ ಖರ್ಚು ಮಾಡು ಬೇಡ ನೀ ದುಡ್ಡು ಖರ್ಚು ಮಾಡು ಬೇಡ ನಾ ಮೆತ್ತಗ ಹಾಗಿನಿ ಮೆತ್ತಗಾದಂತ ಜನ್ಮ ಈ ಮೆತ್ತಗಾದ ಜನ್ಮ ನಾ ಸಹಿಸಿನು ಉಳಿತಿನು ನೀ ಏನು ಚಿಂತೆ ಮಾಡು ಬೇಡ ಅವಾಗ ತಂದೆ ಹೇಳಿ ಆ ಮಗನ ತುಡಿ ಮ್ಯಾಲೆ ತಿಳಿಯಿತ್ತು ಆಯ್ತು ಮಗುವ ನನಗೆ ಕೆಲಸ ಮುಗಿತು ಸತ್ತು ಹೋಗಿದ್ದೀನಂತ ಅಡದಂತ ತಂದೆ ಮಂಡಿ ಬಜೇರಾವು ತಂದೆ ಜನ್ಮ ಹಾಕೊಟ್ಟನ ಕೈ ಬಿಟ್ಟೆ ತಂದೆ
ಕಾಲ ಮಾಡ್ರಿ ಬಂದಂತ ಕಾರಟ ಹಾಕಿದರೆ ಅವರು ಕಠಿಣ ಜನ್ಮಗಳು. ಓ ಅಣ್ಣ ದೊಡ್ಡವರು ಈ ರೀತಿದ್ದಿ ನರೇಂದ್ರರಾವ್ ಆ ತಂದೆ ತಾಯಿ ಗಳಿಸಿದ ಗಳಿಕೆಲ್ಲ ನೀವೆಲ್ಲ ನೀನು ಪುಣ್ಯ. ನಮ್ಗ ಈ ಕಡೆ ಕೆಲಸಗಳವ ಆ ಕೆಲಸ ಹೋಗಿ ಬರ್ತೀನಿ, ಈಗ ಬರ್ಲಕ್ಕಾಗದಿಲ್ಲ. ನೀರೇ ದಾನ ಕಾಲ ಮಾಡಂತಂದು ಸಿದ್ದೋಜಿ ರಾಜ ಕಾಗದ ಕೈಯಾಗಿಡಕಂಡು ಬರದು ಅಣ್ಣಗ ಪತ್ರ ವಾಕ್ಯನೋ ಮ್ಯಾಳೆ ಮಣ್ಣು ಸುರುವರಿ ಕಠಿಣ ಜನ್ಮ ಇರಬಾರದು. ಅದಕ್ಕೆ ಹುಟ್ಟದ ದೊಡ್ಡವರಾಗಿ ಆ ತಂದೆ ಕುಂತಕಂಡು ಪಟ 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 ಕಣ್ಣೀರು ಚೆಲ್ದು ಎಲ್ಲ ರೈತರನ್ನು ಹಿಡಕಂಡು ಆ ರೈತರ ಕಟ್ಟಿ ಆ ತಂದೆಗೆ ಜಳಕ ಮಾಡಿಸಿ ಬೇಕಾದಂಗ ನಿವಾಳ ಕಟ್ಟಿ ನಿವಾಳ ಒಳಗ ಕೂಡಿಸಿಕೊಂಡು ತಂದೆಯ ಮಲಿಗೋ ತೋಟ ಇಟ್ಕೊಂಡು ಗೋರಿ ಒಡೆದು ಗೋರಿ ಒಳಗ ಕುಂದಿರಿಸಿ ಗೋರಿ ಸುಣ್ಣದ ನೀರು ಚೆಲ್ಲಿ ಗೋರಿ ಸುತ್ತ ಹೊರ್ತಿರಿ ಗೋರಿಗೆ ಶರಣ ಮಾಡಿ ಬಾಯಿ ಒಂದು ಜಳಕ ಮಾಡಿ ಮನೆಗೆ ಹೊಂಟು ಬಂದರು. ಮನೆಗೆ ಹೊಂಟು ಬಂದು ಮನೆ ಒಳಗ ನನ್ನಪ್ಪ ಅವರು ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ತಂದೆ ಸತ್ತಿದ ವಾರನ ತಿರುಗಲಿಲ್ಲ, ದಿನನ ತಿರುಗಲಿಲ್ಲ. ಹಣದಂತ ತಾಯಿ ನನ್ನಮ್ಮ ಒಂದು ತಾಯಿ ವರ್ಷವೇರಿ ಆಯಮ್ಮ ವರ್ಷವೇರಿ ಆಯಮ್ಮ ವರ್ಷವೇರಿ ಮತ್ತೆ ವಾರನ ತಿರುಗಲಿಲ್ಲ. ಹಣದಂತ ತಾಯಿ ಪಡದಂತ ತಾಯಿ ತಾಯಿಯ ಜನ್ಮ ಕೊಟ್ಟಾಳ, ಅಮ್ಮ ಜನ್ಮ ಕೊಟ್ಟಾಳ, ತಾಯಿ ಜನ್ಮ ಕೊಟ್ಟಾಳ. ತಿರುಗ ಪತ್ರ ಆಗಿದು ಆಯ್ತು ಊರು ಬರೋದಿಲ್ಲ ಅಂತಂದು ಅವಾಗ ನನ್ನೊಬ್ಬ ರೈತರನ್ನ ಬಿಡಕಂಡು ಜಳಕ ಮಾಡಿಸಿ ಆಯಮ್ಮಗ ಹೋಗದಂತ ಬಟ್ಟೆ ಗುಡಿಸಿ ನಿವಾಳ ಕಟ್ಟಿ ನಿವಾಳಗಳ ಕೂಡಿಸಿಕೊಂಡು ಬಾಜು ಗುಡ ಮಲ್ಲಿಗೆ ತೋಟಗೆ ತಂದು ತಾಯಿ ಗೋರಿ ಹೊಡೆದು ಆ ತಾಯಿನ ತಂದು ಕೂಡಿಸಿ ಅನ್ನದ ನೀರು ಚೆಲ್ಲಿ ನನ್ನಪ್ಪ ಗೋರಿ ಸುತ್ತವರು ತಿರುಗಿ ಗೋರಿಗೆ ಶರಣ ಮಾಡಿ ಬಾಯಿ ಒಳಗ ಬಂದು ಜಳಕ ಮಾಡಿಕೊಂಡು ಮನೆಗೆ ಹೊಂಟು ಬಂದು ಮನೆಯೊಳಗ ನನ್ನಪ್ಪ ಅವರು ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಯಾರ ಮನ್ಯಾಗ ಅವ್ರು ಸೇರಿಕೊಂಡು ತಾಯಿ ತಂದೆ ತೀರಿಕೊಂಡು ಅವ್ರು ತೀರಿಕೊಂಡು 1 ತಿಂಗಳಾಯ್ತು 2 ತಿಂಗಳಾಯ್ತು 3 ತಿಂಗಳು ಹೊತ್ತಾಯ್ತು. 3 ತಿಂಗಳು ಹೊತ್ತಾದರೆ ನಡುವಿನ ಸಿದ್ದೋಜಿ ರಾಜಗ ಎದ್ದಿತ್ತವ್ವ ಒಟ್ಟಿ ಬ್ಯಾರೆ ಅವರಿಗೆ ಒಟ್ಟಿ ಬ್ಯಾರೆ ಮಣ್ಣು ಸರ್ವರಿ ಒಟ್ಟಿ ಬ್ಯಾರೆ ಕಲ್ಲಾಗಲಿ ದೊಡ್ಡವನ ನನ್ನಪ್ಪ ಮಂಜವನ ನನ್ನಪ್ಪ ಆಡ ನೋಡಿ ಏನಂತಾನ ನಮ್ಮಣ್ಣ ತಂದೆ ನರೇಂದ್ರರಾವ್ ನೀ ದೊಡ್ಡವ ಇರೋರು ಗಳಿಸಿದ ಗಳಿಕೆಲ್ಲ ನೀ ಭೂಮಿ ಸೀಮಿ ಒಳ್ಳೇದು ಕೆಟ್ಟದು ಬೆಳ್ಳಿ ಬಂಗಾರ ಮುತ್ತು ರತ್ನ ಧ್ಯೇಯ ಅವ್ರ ಬೆಳ್ಳಿ ಉಳ್ಕಂಡ ಒಬ್ಬ ಆಕೆ ಮಗಳ ಮನೆ ಮಾಡಿ ಅರ್ಧ ಮನೆ ಬರ್ಬಾದು ಮಾಡ್ಯಾನ. ಮಕ್ಕಳು ಇವಾಗ ಸಣ್ಣವರ ಮತ್ತೆ ಸಣ್ಣಾಕಿ ಲಗ್ನ ಮಾಡಿದ್ರೆ ಅರ್ಧ ಮನೆಗೆ ಹೋಗ್ತಾರೆ. 3 ಮಕ್ಕಳು ಲಗ್ನ ಮಾಡಿದ್ರೆ ನೀವು ಮನೆ ಎಲ್ಲ ನಿಕಾಲ್ ಮಾಡ್ತಾನೆ. ಮಕ್ಕಳು ಸಣ್ಣವರು ಇದ್ದಾಗ ನಾವು ಹೋಗಿ ಆ ಹಣ ತಮ್ಮ ಭಾಗ ಹಂಚಿಕೊಂಡು ಬರವಂತಂದು ಅವನಿಗೆ ಒಟ್ಟಿ ಬ್ಯಾಲಿ ಅದ್ದಿತ್ತು. ಓ ತಮ್ಮ ಕಂಡೇರ ಎಂದ ಏನು ಸಿದ್ದಪ್ಪ ಅಣ್ಣ ಏನು ಸಿದ್ದಲ್ಲ. ಅಣ್ಣನ ಬೆಲೆ ಹೋಗಿ ನಮ್ಮ ತಾಯಿ ತಂದೆ ಗಳಿಸಿದ್ದು ಗಳಿಕೆ ಅಣ್ಣನ ಬೆಲೆ ಆಗ ಹೋಗಿ ನಾವು ಇಬ್ಬರು ಆ 3 ಅಣ್ಣ ತಮ್ಮರು ಭಾಗ ನಾವು ಹಂಚಿಕೊಂಡು ಬರ್ತೇನೆ ತಮ್ಮ ಎಣ್ಣ ಮ್ಯಾಲೆ ಮಣ್ಣ ಸುರುವಲಿ ಈ ಮ್ಯಾಲೆ ಕಲ್ಲಾಗಲಿ ನೀ ಅಂತ ಶಬ್ದ ನುಡಿಸಿದ್ದಿ ನ್ಯಾಯವಲ್ಲ ಧರ್ಮಕ್ಕಲ್ಲ. ಅಣ್ಣ ಮಕ್ಕಳಿದ್ದವನು ಮಗಳಿದ್ದವನು ಮುಂದೆ ಲಗ್ನ ಮುಹೂರ್ತ
ಖರ್ಚು ಬಾಳ ಅದ ಬ್ಯಾಡಣ್ಣ ನಮಗೇನು ದೇವ್ರು ಕಡಿಮೆ ಮಾಡಿಲ್ಲ ಆಹಾರ ಕೊಟ್ಟನ ನಾವು ಮನಿತಾನ ಬಂದಿವಿ ನಮಗ ಬ್ಯಾಡ ತಂದೆ ಅಂತದಂತ ಸಣ್ಣವ ಈ ಮಾತಂದರೆ ಈ ತಂದೆ ಹಣ ನೋಡಿ ಏನಂತಾರ ಏ ತಮ್ಮ ಬಂದ್ರೆ ನೀ ಬಾ ನೀ ಬರ್ಲಿಕ್ಕೆ ಅಂದ್ರೆ ನಾವು ಹೋಗಿ ಅಣ್ಣ ತಮ್ಮ ಭಾಗ ಹಂಚಿಕೊಂಡು ಬರೋದು ಗಟ್ಟಿ ತಮ್ಮ ಅಣ್ಣ ನಿನ್ನ ಮ್ಯಾಲೆ ಮಣ್ಣು ಸುರುವರಿ ಇಷ್ಟು ಬರೀ ನಾವು ಬೇಡಿಕೊಂಡ್ರೆ ನನ್ನ ಮಾತು ಕೇಳೋದಿಲ್ಲ ಆದ್ರೆ ಒಳ್ಳೆ ಮಾತಂತಂದು ಅವಾಗ ನೀನು ಸಣ್ಣ ನಾವು ಬರ್ತೀನಿ ಅಂತಂದು ಆ ತಮ್ಮ ಕಂಡೇರಾಯ ತೈಲತ್ತಾರ ಸಿದ್ಧವಾಗಿ ರಾಜ ಕಂಡೇರಾಯ ಹಿಂದಿ ಬಂಡಿ ಕಟ್ಟಿಕೊಂಡು ದಂಡ ತಗೊಂಡು ಇರುಬಾಜು ಸಂಗಾಟ ಅನಿಕೊಂಬ ಸಂಗಾಟ ಗಾಮ ಬಿಟ್ಟು ಅದೇ ಗಾಮ ಬಿಟ್ಟು ಕೋಟೆಗೆ ಬಂದಾರ ತಮ್ಮದವರೇ ಬಹಳ ದಿನಕ್ಕೆ ಬಂದಿರಲ್ಲ ಏನು ಕಡಿಮೆ ಆಗ್ಯದ ನಿಮ್ಗೆ ಏನು ತುಟ್ಟಿ ಬಿದ್ದಾರ ಓ ಅಣ್ಣಯ್ಯ ಮಸ್ತಾದ ಏನು ಕಡಿಮೆ ಬಿದ್ದಿಲ್ಲ ಅಪ್ಪ ಅಮ್ಮ ಗಳಿಸಿದ್ದು ನೆನಪಿಲ್ಲ ಅದ ಅಣ್ಣ ತಮ್ಮರ ಭಾಗ ಅಣ್ಣ ತಮ್ಮರ ಪಾಲು ಹಂಚಿಕೊಂಡು ಹೋಗಲಿ ಅಕ್ಕ ನೀವೆಲ್ಲಿಗೆ ನಾವು ಬಂದ್ವಿ ಓ ತಮ್ಮದವರೇ ನಿಮ್ಮ ಕಾಲು ಬೆಳತೀನಿ ನಮಸ್ಕಾರ ಮಾಡ್ತೀನಿ ನಿಮ್ಗೆ ಜೀವ ಬೇಕಾದ್ದು ಏನು ಬೇಡುತ್ತೀರ ಅದು ಬೇಡಿದ್ದು ನೀವು ತಗೊಂಡು ತುಂಬಿಕೊಂಡು ಹೋಗಿರಿ ಅನ್ಸೋದು ಬೇಡ ಅಣ್ಣ ತಮ್ಮರ ಭಾಗ ಹಿರಿಯರು ಕಾಲಲ್ಲಿದ್ದ ಹಂಚಿಕೊಂಡು ಬಂದಿಲ್ಲ ಬೇಡ ಬೇಡ ತಮ್ಮದವರೇ ನಿಮ್ಮ ಕಾಲ ಬಿಡ್ತೇನೆ ಬೇಡ ಗಟ್ಟಿಯಾಗಿ ಬೇಡಿಕಂತೀವಿ ನ್ಯಾಯವಲ್ಲ ಧರ್ಮಕ್ಕಲ್ಲ ನೀ ಎಷ್ಟು ಬೇಡಿಕೊಂಡರೆ ನಾವು ಬಿಟ್ಟು ಹೋಗೋದಿಲ್ಲ ನಾನನ್ಸೋದೇ ಗಟ್ಟಿ ಆದ್ರೂ ಅಸ್ತಿರೇನೋ ಪಾಪ ನಾನನ್ಸ್ತೀವಪ್ಪ ನಾವು ಹಂಚಿಗೆ ತಂದು ಇದಕ್ಕೇನು ತಪ್ಪಿಲ್ಲ ಅಂತಂದು ಅವಾಗ ಹಣ್ಣ ಒಂದು ಸಲ 2 ಸಲ ಕೇಳಿ 3 ಸಲಗೆ ಬ್ಯಾಸರಿಗೆ ಬಂದು ಅಣ್ಣ ನಿಂತ ಕಂಡು ಮನೆಗೆ ಹೊರಟು ಬಂದು 4 ಮಂದಿ ಮಕ್ಕಳು ಕೈಯಾಗ ಹಿಡ್ಕೊಂಡು ಬಿಟ್ಟು ಬಟ್ಟಿ ಮ್ಯಾಲೆ ಅಣ್ಣ ಹೊರಗೆ ಬಂದು ನಿಂತಾರೆ ಅಗಲತ್ತು ಊರ ಕಳ್ರಂಗ ಬೀಳ್ತಾರ ಅಣ್ಣನ ಮನೆಯಾಗ ಒಕ್ಕೊಂಡು ಇದ್ದಿದ್ದು ಇಲ್ಲದ್ದು ಮುತ್ತು ರತ್ನ ವಜ್ರ ಮಾಣಿಕ್ಯ ಬೆಳ್ಳಿ ಬಂಗಾರ ರೂಪಾಯಿ ಎಲ್ಲ ಏನು ಒಂದು ಕೀಟು ಚೂರಿ ಇಲ್ಲ ಅಂದು ಹೊರಗೆ ಹಾಕಿದ್ರು ಹೊರಗೆ ಹಾಕಿ ರಾಶಿ ಸುರಿದಂಗ ಸುರಿ ಬಿಟ್ರು ಹಿಂದೇ ಊರು ದೈವ ಮಂದಿ ಊರ ಮಂದಿ ನಿಂತಾರ ಕೆಳಗ ರೈತರು ನಿಂತಾರ ನಿಂತು ನೋಡಿ ಏನಂತಾರ ಓ ತಮ್ಮದವರೇ ನಿಮ್ಮ ಅಣ್ಣದು ಇಷ್ಟು ಬೇಡಿಕೊಂಡರೆ ಅಣ್ಣನ ಮಾತು ಕೇಳಲಾರ್ದ ನೀವು ಪಾಲಿಸಲಾಗ ನಿಂತ್ರಿ ಸರಿ ಒಳ್ಳೆ ಮಾತು